ವೇದಿಕೆ ಮೇಲೆ ಆಸೀನರಾಗಿರುವ ಮತ್ತು ಈ ದಿನ ನಮಗೆ ಈ ಕಾರ್ಯಕ್ರಮವನ್ನು ಮಾಡಿಕೊಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಈ ಸಂಸ್ಥೆಯ ನಿರ್ದೇಶಕರು ಸಿಸ್ಟರ್ ಶರಲ್ ಮೇಡಮ್ ಆ್ಯಂಡ್ ಈ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಹಾಗೂ ನಮ್ಮ ವಕೀಲರ ಸಂಘದ ಅಧ್ಯಕ್ಷರಾದಂತಹ ಅಧ್ಯಕ್ಷರೇ ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ವಕೀಲ ಮಿತ್ರರೇ, ನಮ್ಮ ತಾಲೂಕಿನ ತಹಶೀಲ್ದಾರ್ ಅವರೇ ಹಾಗೂ PDO ಮತ್ತು ಇತರ ಎಲ್ಲ ಅಧಿಕಾರಿ ವೃಂದದವರೇ, ಇವತ್ತಿನ ಈ ಕಾರ್ಯಕ್ರಮದ ಉದ್ದೇಶ ಏನಂತ ಹೇಳಿದರೆ, ನಮ್ಮ ಈ ಗೌರವಾನ್ವಿತ ಕರ್ನಾಟಕ ಉಚ್ಚ ನ್ಯಾಯಾಲಯ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಇದರ ನಿರ್ದೇಶನದ ಮೇರೆಗೆ ನಾವು ಪ್ರತಿ ತಿಂಗಳು ಕೂಡ 10 ಹಲವು ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾ ಇರ್ತೇವೆ ನಮ್ಮ ಸಮಿತಿಯಿಂದ. ಏನಕ್ಕೆ ಅಂತ ಹೇಳಿದರೆ, ಕೇವಲ ಹಳ್ಳಿಗಳಲ್ಲಂತೆ ಅಲ್ಲ, ಶಾಲಾ ಕಾಲೇಜುಗಳಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ ಹಾಗೂ ಗ್ರಾಮ ಪಂಚಾಯಿತಿ ಪಟ್ಟಣ ಪ್ರದೇಶಗಳಲ್ಲಿ ಅಥವಾ ಹಳ್ಳಿಗಳಲ್ಲಿ ಕಾನೂನು ಬಗ್ಗೆ ಅರಿವು ಮತ್ತು ನೆರವಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರುವಂಥದ್ದು. ಮುಖ್ಯ ಉದ್ದೇಶ ಅಂತ ಹೇಳಿದರೆ, ಪ್ರತಿಯೊಬ್ಬ ನಾಗರಿಕನಿಗೂ ಅಥವಾ ಕಟ್ಟಕಡೆಯ ಪ್ರಜೆಗೂ ಕೂಡ ಈ ಕಾನೂನು ಸೇವೆಗಳ ಪ್ರಾಧಿಕಾರದಡಿಯಲ್ಲಿ ಸಿಗುವಂತಹ ಸವಲತ್ತುಗಳು, ಕಾನೂನಿನ ಅರಿವಿರಬೇಕು. ಎಲ್ಲರಿಗೂ ಎಲ್ಲ ಕಾನೂನನ್ನು ಕೂಡ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದರೆ ನಾವು ಸಮಾಜದಲ್ಲಿ ಬದುಕ್ತಾ ಇದ್ದೇವೆ. ಅಟ್ಲೀಸ್ಟ್ ನಮ್ಮ ಪಕ್ಕದ ಮನೆಯವರೊಂದಿಗೆ ನಾವು ಹೇಗೆ ಇರಬೇಕು ಅಥವಾ ನಮ್ಮ ಜೀವನವನ್ನು ಹೇಗೆ ನಡೆಸ್ಕೊಂಡು ಹೋಗಬೇಕು, ಸರ್ಕಾರದಿಂದ ಏನೆಲ್ಲ ಸವಲತ್ತುಗಳು ಸಿಗುತ್ತೆ, ನಮಗೆ ನಮ್ಮ ಕುಟುಂಬಕ್ಕೆ ಇರುವಂತಹ ಅನುಕೂಲಗಳೇನು, ನಾವು ಸಮಾಜದಲ್ಲಿ ಯಾವ ರೀತಿ ಶಿಸ್ತಿನಿಂದ ಬದುಕಬೇಕು, ಇದನ್ನು ತಿಳ್ಕೊಳ್ಳಿಕ್ಕಾದ್ರೂ ನಮಗೆ ಕಾನೂನಿನ ಅತ್ಯವಶ್ಯಕತೆ ಇದ್ದೇ ಇದೆ, ಹೌದಲ್ವಾ? ಆ ಒಂದು ನಿಟ್ಟಿನಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಸರ್ಕಾರದಿಂದ ಹಲವಾರು ಯೋಜನೆಗಳು ಅಥವಾ ಭಾಗ್ಯ ಯೋಜನೆಗಳು, ಸ್ಕೀಮ್ಸು, ಸಬ್ಸಿಡಿ ಆ ಥರದ್ದೆಲ್ಲ ಸಿಗ್ತಾ ಇರುತ್ತೆ. ನ್ಯಾಯಾಲಯದಿಂದ ಅಥವಾ ನಮ್ಮ ನ್ಯಾಯಾಲಯದ ವತಿಯಿಂದ ಏನು ಸ್ಕೀಮ್ಸ್ ಸಿಗುತ್ತೆ ಅನ್ನೋದು ಎಲ್ಲರಿಗೆ ಒಂದು ಏನು ಪ್ರಶ್ನೆ. ಆ ಒಂದು ಪ್ರಶ್ನೆಯನ್ನು ಅಥವಾ ಪ್ರಶ್ನೆಗೆ ಉತ್ತರ ಅಂತ ಹೇಳಿದರೆ, ನಮ್ಮ ಲೀಗಲ್ ಸರ್ವಿಸ್ ಅಥಾರಿಟಿ ಅಥವಾ ಕಾನೂನು ಸೇವಾ ಸಮಿತಿ ಇದರಿಂದ 10 ಹಲವು ಯೋಜನೆಗಳನ್ನ ಹಮ್ಮಿಕೊಳ್ತಾ ಇರ್ತೀವಿ. ಬಡತನ ನಿರ್ಮೂಲನೆ ಆಗಿರ್ಬೋದು ಅಥವಾ ಬೇರೆ ಬೇರೆ ವಿಷಯಕ್ಕೆ ಸಂಬಂಧಿಸಿದಂಗೆ 10 ಹಲವು ಯೋಜನೆಗಳನ್ನ ಹಾಕ್ತಾ ಇರುತ್ತೆ. ಇದು ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ಅಂತೇಳಿ ಗೌರವಾನ್ವಿತ ಸುಪ್ರೀಂ ಕೋರ್ಟ್ನ ನಿರ್ದೇಶನದೊಂದಿಗೆ ಈ ಒಂದು ಯೋಜನೆ ಏನಂತ ಹೇಳಿದರೆ, ಲೀಗಲ್ ಸರ್ವಿಸ್ ಟು ಡಿಸಾಸ್ಟರ್ ವಿಕ್ಟಿಮ್ ಥ್ರೂ ಲೀಗಲ್ ಸರ್ವಿಸ್ ಅಥಾರಿಟೀಸ್. ವಿಪತ್ತು ಅಂತ ಹೇಳಿದರೆ ಏನು? ನಾನು ಜಾಸ್ತಿ ಮಾತಾಡೋದಿಲ್ಲ, ಯಾರು ಡಿಸ್ಟರ್ಬೆನ್ಸ್ ಆಗಬೇಡ್ರಿ. 5-10 ಮಿನಿಟ್ಸ್ ಅಷ್ಟೇ, ಬಿಕಾಸ್ ಐ ಹ್ಯಾವ್ ಟು ಗೆಟ್ ಬ್ಯಾಕ್ ಅಟ್ 11 o'clock. ನಿಮ್ಮಾಗೇ ನನಗೆ ಡೈಲಿ ಒಂದು 60ರಿಂದ 80 ಕೇಸ್ ಇರುತ್ತೆ. ಒಂದು ಕೇಸಲ್ಲಿ 2 ಪಕ್ಷಗಾರರು ಮಿನಿಮಮ್ ಅಂದರೆ 80 ಅಂದರೆ 160 ಪಕ್ಷಗಾರರು, 80 ಅದೇ 160 ಅಡ್ವೊಕೇಟ್ಸು ಅಲ್ವಾ, ಪಬ್ಲಿಕ್ ಲಿಟಿಗೆಂಟ್ಸು ಅಲ್ಲಿ ವೆಯ್ಟ್ ಮಾಡ್ತಿರ್ತಾರೆ. ದಯಮಾಡಿ ಕಾರ್ಯಕ್ರಮದ ಉದ್ದೇಶ ಏನಂತ ಹೇಳಿದರೆ, ನಿಮ್ಗಳಿಗೆ ಸಿಗುವಂಥ ಸವಲತ್ತನ್ನು ಏನು ಬೆನಿಫಿಟ್ ಇದೆ ಅದನ್ನು ಹೇಳಲಿಕ್ಕೆ ಬಂದಿರುವಂಥದ್ದು. 5-10 ಮಿನಿಟ್ಸ್ ಅಷ್ಟೇ, ಐ ಡೋಂಟ್ ಟೇಕ್ ಮಚ್ ಟೈಮ್. ಸೊ ಈ ಒಂದು ಯೋಜನೆ ಅಡಿಯಲ್ಲಿ ವಿಪತ್ತು ಸಂತ್ರಸ್ತರಿಗೆ ಅಂತೇಳಿ, ಈ ಕಡೆ ಎಲ್ಲ ಮಳೆ ಜಾಸ್ತಿ ಬರುತ್ತೆ, ಕರೆಕ್ಟಾ? ಮಳೆಯಿಂದಾಗಿ ಹಾನಿಗೊಳಗಾದರೆ ಆಸ್ತಿ, ನಮ್ಮ ಕುಟುಂಬ, ಮಕ್ಕಳು ಅಥವಾ ನಮ್ಮ ಕೆಲವೊಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ಗಳು ಏನಾದ್ರೂ ನಾಶವಾಗಿ ಹೋದರೆ ಅಥವಾ ನಮಗೆ ಅದರಿಂದ ತೊಂದರೆ ಆದರೆ, ಹಾನಿ ಆದರೆ ಏನೆಲ್ಲ ಉಪಯೋಗ ಇದೆ ಅಂತೇಳಿ ಈ ಸ್ಕೀಮನ್ನು ಇಂಟ್ರಡ್ಯೂಸ್ ಮಾಡಿರುವಂಥದ್ದು. ಇದು 2015ನಲ್ಲಿನೇ ಇಂಟ್ರಡ್ಯೂಸ್ ಆಗಿದೆ. ಇದರ ಸ್ಕೀಮ್ನ ಹೆಸರು ಲೀಗಲ್ ಸರ್ವಿಸ್ ಟು ಡಿಸಾಸ್ಟರ್ ವಿಕ್ಟಿಮ್ ಥ್ರೂ ಲೀಗಲ್ ಸರ್ವಿಸಸ್. ಕಾನೂನು ಸೇವೆಗಳ ಪ್ರಾಧಿಕಾರದ ಮೂಲಕ ವಿಪತ್ತು ಸಂತ್ರಸ್ತರಿಗೆ ಕಾನೂನು ಸೇವೆಗಳನ್ನು ಒದಗಿಸುವಂಥದ್ದು. ಏನಕ್ಕೆ ಈ ಸ್ಕೀಮ್ ಬೇಕಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ಈಗ ಪ್ರವಾಹ, ಭೂಕಂಪ, ಬರ, ಕೈಗಾರಿಕಾ ಅಪಘಾತ, ಜನಾಂಗೀಯ ಹಿಂಸಾಚಾರ, ಕಾಸ್ಟ್ ಅಟ್ರಾಸಿಟೀಸ್, ಜಾತಿ ಆಧಾರಿತ ದೌರ್ಜನ್ಯ ಮುಂತಾದ ವಿಪತ್ತುಗಳು ಸಂಭವಿಸಬಹುದು. ಈ ಪ್ರವಾಹ ಆದರೆ ಎಲ್ಲರಿಗೂ ತೊಂದರೆ ಆಗುತ್ತೆ, ಕರೆಕ್ಟಾ? ಭೂಕಂಪ ಆದ್ರೂ ಎಲ್ಲರಿಗೂ ತೊಂದರೆ ಆಗುತ್ತೆ. ಬರ ಬಂದರೆ ಊಟಕ್ಕೆ, ನೀರಿಗೆ, ಇನ್ನೊಂದಕ್ಕೆ ನಮಗೆ ಬರ ಬಂದರೆ ಆಗನೂ ಕೂಡ ತೊಂದರೆ ಆಗುತ್ತೆ. ಕೈಗಾರಿಕಾ ಅಪಘಾತ ಅಂತ ಹೇಳಿದರೆ, ಯಾವುದೋ ಒಂದು ಇಂಡಸ್ಟ್ರಿ ಎಲ್ಲ ಇದ್ದರೆ ಏನೋ ಒಂದು ಇನ್ಸಿಡೆಂಟ್ ಆಗಿ, ಫಾರ್ ಎಕ್ಸಾಂಪಲ್ ನಾವು ಇವಾಗ ಭೋಪಾಲ್ ಟ್ರಾಜಿಡಿಯನ್ನು ನೆನೆಸ್ಕೊಳ್ಬೋದು. ಅಲ್ಲಿ ಆಗಿರುವಂಥ ಸಣ್ಣ ಒಂದು ಇನ್ಸಿಡೆಂಟಿಂದ ಈಗನೂ ಕೂಡ ಹುಟ್ಟುವ ಮಕ್ಕಳಿಗೆ ಅಲ್ಲಿ ತೊಂದರೆ ಅನುಭವಿಸ್ತಾ ಇದ್ದಾರೆ. ಸೊ ಆ ರೀತಿ ಜನಾಂಗೀಯ ಹಿಂಸಾಚಾರ ನಾವು ಕೆಲವು TV ಮಾಧ್ಯಮಗಳಲ್ಲಿ ಅಥವಾ ಬೇರೆ ವಿಚಾರಗಳಲ್ಲಿ ನೋಡ್ಬೋದು. ಒಂದು ಕಮ್ಯುನಿಟಿನ ಇನ್ನೊಂದು ಕಮ್ಯುನಿಟಿಯವರಿಗೆ ಕಂಡ್ರೆ ಆಗೋದಿಲ್ಲ. ಆ ಕಮ್ಯುನಲ್ ಕ್ಲಾಶ್ ಆದಾಗ ಲಾಸ್ ಆಗೋದು ಯಾರಿಗೆ? ಕಾಮನ್ ಪಬ್ಲಿಕ್ಕಿಗೆ. ಸೊ ಅಂಥ ಟೈಮಲ್ಲಿ ಮತ್ತು ಜಾತಿ ಆಧಾರಿತ ದೌರ್ಜನ್ಯ, ಕೆಲವೊಂದು ಜಾತಿ ಅಥವಾ ಪಂಗಡವನ್ನು ಪ್ರತ್ಯೇಕವಾಗಿ ನೋಡಿ ಊರಿನಿಂದ ಹೊರಗಿಟ್ಟು ಅವರಿಗೆ ಆಗುವಂಥ ದೌರ್ಜನ್ಯಗಳಿಂದ
ಇದರಿಂದ ಏನೆಲ್ಲ ತೊಂದರೆ ಆಗುತ್ತೆ ಅದನ್ನು ನಾವು ಸರಿಪಡಿಸ್ಕೊಳ್ಬೋದು ಕಾನೂನಿನ ಮೂಲಕ ಅಂತ. ಇಂತಹ ಸಂದರ್ಭದಲ್ಲಿ ಪರಿಹಾರಕ್ಕಾಗಿ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಎಲ್ಲಿಗೆ ಅರ್ಜಿ ಸಲ್ಲಿಸಬೇಕಂತ ಹೇಳಿದರೆ ನಮ್ಮ ತಾಲೂಕು ಕಾನೂನು ಸೇವಾ ಸಮಿತಿಗೆ, ಅಥವಾ ನಿಮ್ಮ ಹಳ್ಳಿಗಳಲ್ಲಿ ಪ್ಯಾರಾಲೀಗಲ್ ವಾಲಂಟಿಯರ್ ಅಂತೇಳಿ ಕೂಡ ಇರ್ತಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲ ಆಗೋದೇ ಇಲ್ಲ ಅಂತ ಹೇಳಿದರೆ ಅಟ್ ದಿ ಮೋಸ್ಟ್ ಆಶಾ ಕಾರ್ಯಕರ್ತರಿರ್ತಾರೆ, ಅವರನ್ನು ಕೂಡ ನೀವು ಭೇಟಿಯಾಗ್ಬೋದು. ಈ ಬರ ಪ್ರವಾಹ ನಾನು ಆಗಲೇ ಹೇಳಿದಂಗೆ ಇಂತಹ ಸಂದರ್ಭಗಳಲ್ಲಿ ಏನೆಲ್ಲ ಆಗ್ಬೋದು, ನಮ್ಮ ಡಾಕ್ಯುಮೆಂಟ್ಸ್ಗಳು ಕಳೆದು ಹೋಗ್ಬೋದು. ಕರೆಕ್ಟಾ? ಇದ್ದಕ್ಕಿದ್ದಂಗೆ ಮನೆಗೆ ಬೆಂಕಿ ಬಿದ್ದಾಗ ಅಥವಾ ಜೋರಾಗಿ ಮಳೆ ಬಂದು ಎಲ್ಲ ನೀರಿನಿಂದಾಗಿ ನಮಗೆ ಸಮಸ್ಯೆ ಆದಾಗ ಪರಿಹಾರ ಅಥವಾ ವಿಮೆ ಪಡೆಯಲು ಕಾನೂನು ಸಮಸ್ಯೆಗಳು ಎದುರಾಗ್ಬೋದು. ನಮ್ಮ ಡಾಕ್ಯುಮೆಂಟ್ಸೇ ಇರೋದಿಲ್ಲ. ಏನು ಪರಿಹಾರ, ಕಾಂಪನ್ಸೇಷನ್ ಹೇಗೆ ತೊಗೊಳ್ಳೋದು, ಅದರಿಂದ ಇನ್ಶೂರೆನ್ಸ್ ಅಮೌಂಟ್ ಹೇಗೆ ತೊಗೊಳ್ಳೋದು, ಅದರಿಂದ ನಿಮಗೆ ಗೊತ್ತಿಲ್ಲದೇ ಇರ್ಬೋದು. ಇಂತಹ ಸಂದರ್ಭಗಳಲ್ಲಿ ಆಸ್ತಿ ಮತ್ತು ಭೂಮಿಗೆ ಸಂಬಂಧಿತ ವಿವಾದಗಳು ಉಂಟಾಗ್ಬೋದು. ಫಾರ್ ಎಕ್ಸಾಂಪಲ್ 2 years ಬ್ಯಾಕು ಮಡಿಕೇರಿಯಲ್ಲಿ ವಿಪರೀತ ಮಳೆಯಿಂದಾಗಿ ಏನೆಲ್ಲ ಆಯಿತು ನೀವೆಲ್ಲ TV ಪೇಪರ್ಗಳಲ್ಲಿ ನೋಡಿರ್ತೀರಿ. ಅಂದರೆ ಅಲ್ಲಿ ಭೂಮಿ ಅಥವಾ ಮನೆಗಳು ಕುಸಿದು ಹೋಗಿ ನನ್ನ ಜಾಗ ಎಲ್ಲಿದೆ ಅಂತೇಳಿ ಐಡೆಂಟಿಫೈ ಮಾಡಲಿಕ್ಕೇ ಕಷ್ಟ ಆಗಿತ್ತು ಅಲ್ವಾ? ಸೊ ಅಂಥ ಸಂದರ್ಭದಲ್ಲಿ ಮಹಿಳೆಯರು, ಮಕ್ಕಳು, ವೃದ್ಧರು ಮತ್ತು ಅಂಗವಿಕಲರು ಹೆಚ್ಚುವರಿ ಅಪಾಯಕ್ಕೆ ಒಳಗಾಗ್ಬೋದು. ಹೌದಲ್ವಾ? ಗಟ್ಟಿ ಇದ್ದವರು ಬೇಗ ಓಡಿ ಹೋಗಿ ತಪ್ಪಿಸ್ಕೊಳ್ತಾರೆ. ಮಹಿಳೆಯರು, ಮಕ್ಕಳು ಅಥವಾ ಸ್ಪೆಷಲಿ ಡಿಸೇಬಲ್ಡ್ ಇದ್ದವರು ಇಂತಹ ಸಂದರ್ಭಗಳಲ್ಲಿ ಆ ಒಂದು ಅಪಾಯಕ್ಕೆ ಸಿಲುಕುವಂಥ ಸಂದರ್ಭ ಜಾಸ್ತಿ ಇರುತ್ತೆ. ಏನಪ್ಪ ಈ ಸ್ಕೀಮಿನ ಪ್ರಮುಖ ಉದ್ದೇಶ ಅಂತ ಹೇಳಿದರೆ, ವಿಪತ್ತು ಸಂತ್ರಸ್ತರಿಗೆ ಉಚಿತ ಕಾನೂನು ಸೇವೆಯನ್ನು ನೀಡುವಂಥದ್ದು. ಫ್ರೀ ಲೀಗಲ್ ಏಡ್ ಅಸಿಸ್ಟೆನ್ಸನ್ನು ನಾವು ನೀಡ್ತೇವೆ. ಸರ್ಕಾರ ಮತ್ತು ವಿಪತ್ತು ನಿರ್ವಹಣಾ ಸಂಸ್ಥೆಗಳು ಕೈಗೊಳ್ಳುವ ಪರಿಹಾರ ಕ್ರಮಗಳೊಂದಿಗೆ ಕಾನೂನು ಸೇವಾ ಪ್ರಾಧಿಕಾರಗಳ ಸಮನ್ವಯಗೊಳಿಸುವುದು. ಗೌರ್ಮೆಂಟ್ ಏನು ಬೆನಿಫಿಟ್ ಕೊಡುತ್ತೆ ಅಥವಾ ಬೇರೆ ಪ್ರೈವೇಟ್ ಏಜೆನ್ಸೀಸು, ಪ್ರೈವೇಟ್ ಇನ್ಶೂರೆನ್ಸ್ ಕಂಪನಿಗಳು ನಿಮಗೆಲ್ಲ ಏನು ಬೆನಿಫಿಟ್ ಇದೆಯೋ ಅದು ಡಿಲೇ ಆಗದಂಗೆ ನಾವು ಅವ್ರ ಜೊತೆ ಇಟ್ಟು ಅದನ್ನು ಫಾಲೋ ಅಪ್ ಮಾಡಿ ಏನು ಬೆನಿಫಿಟ್ ಅಥವಾ ಅಮೌಂಟ್ ಕಾಂಪನ್ಸೇಷನ್ ವಾಟ್ ಎವರ್ ದಿ ಸರ್ವಿಸ್ ನೀವು ಎಲಿಜಿಬಲ್ ಇದ್ದೀರಿ ಅದನ್ನು ನಿಮಗೆ ತಲುಪಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಪ್ರಯತ್ನ ಅಲ್ಲ, ನಾವು ಇರ್ತೇವೆ ಕೂಡ. ಸಂತ್ರಸ್ತರಿಗೆ ತಕ್ಷಣದ ಪರಿಹಾರ ದೊರಕುವಂತೆ ಸಹಾಯ ಮಾಡುವುದು, ಇಮಿಡಿಯೇಟ್ ರಿಲೀಫ್ ನಿಮಗೆ ಸಿಗುವಂಗೆ. ಈಗ ಸರ್ಕಾರದೆಲ್ಲ ಆದರೆ ನಮಗೆ ಗೊತ್ತಿರ್ತದೆ, ಬೇರೆ ಬೇರೆ ಕಾರಣಗಳಿಗೆ ಅಥವಾ ಬೇರೆ ಬೇರೆ ಪ್ರೊಸೆಸ್ಗಳಿಗೆ ನಿಧಾನ ಆಗೇ ಆಗುತ್ತೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ. ಸೊ ಅದು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಬೇಗ ನಿಮಗೆ ಕೊಡಿಸಲಿಕ್ಕೆ ಪ್ರಯತ್ನ ಮಾಡುವಂಥದ್ದು. ಪರಿಹಾರ ಸಾಮಗ್ರಿಗಳ ವಿತರಣೆಯಲ್ಲಿ ಪಾರದರ್ಶಕತೆ, ಈ ಕಿಟ್ ಡಿಸ್ಟ್ರಿಬ್ಯೂಷನ್ನು, ನಿಮಗೆ ಬೇರೆ ಏನೆಲ್ಲ ಸರ್ವಿಸಸ್ ಇದೆಯೋ ಅದನ್ನು ಲೀಗಲಿಯಾಗಿ ಮತ್ತು ಪಾರದರ್ಶಕತೆಯಿಂದ ಮಾಡುವಂಥದ್ದು. ದೆನ್ ಕಳೆದು ಹೋದ ದಾಖಲಾತಿಗಳನ್ನು ಅಗೇನ್ ಪಡ್ಕೊಳ್ಳಿಕ್ಕೆ ಸಹಾಯ ಮಾಡುವಂಥದ್ದು. ಆಸ್ತಿ ಮತ್ತು ಭೂಮಿಗೆ ಸಂಬಂಧಿಸಿದ ಹಕ್ಕುಗಳನ್ನು ರಕ್ಷಿಸುವಂಥದ್ದು. ನಿಮಗೆ ಎಲ್ಲಿ ಪ್ರಾಪರ್ಟಿ ಐಡೆಂಟಿಫೈ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅಂಥ ಟೈಮಲ್ಲಿ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಜೊತೆ ಕೋಆರ್ಡಿನೇಟ್ ಮಾಡಿ ನೀವು ಕೊಟ್ಟಂಥ ಅರ್ಜಿಯನ್ನು ನಾವು ಸ್ವೀಕರಿಸಿಕೊಂಡು ನಿಮ್ಮ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಪ್ರಯತ್ನ ಪಡುವಂಥದ್ದು. ಪರಿಹಾರ ಧನ, ವಿಮೆ ಮುಂತಾದವುಗಳನ್ನು ಪಡೆಯಲು ಕಾನೂನು ನೆರವು ನೀಡುವಂಥದ್ದು. ನೀವು ಎಲಿಜಿಬಲ್ ಇರ್ತೀರಾ ಏನು ಇನ್ಶೂರೆನ್ಸ್ ಅಮೌಂಟು ಅಥವಾ ಪರಿಹಾರ ಪಡೀಲಿಕ್ಕೆ ಹೇಗೆ ಪಡ್ಕೊಳ್ಬೇಕಂತ ಗೊತ್ತಿರೋದಿಲ್ಲ. ಅಂಥ ಸಮಯದಲ್ಲಿ ನಾವು ಅದಕ್ಕೆ ಸಹಾಯ ಮಾಡ್ತೀವಿ. ನಾವು ಇನ್ ದ ಸೆನ್ಸ್ ನಮ್ಮ ಸೇವಾ ಸಮಿತಿ ಮತ್ತು ದುರ್ಬಲ ವರ್ಗಗಳಾದ ಮಹಿಳೆಯರು, ಮಕ್ಕಳು, ವೃದ್ಧರು ಮತ್ತು ಅಂಗವಿಕಲರಿಗೆ ವಿಶೇಷ ರಕ್ಷಣೆಯನ್ನು ನೀಡುವಂಥದ್ದು. ವಿಪತ್ತಿನ ನಂತರ ಸಂತ್ರಸ್ತರು ಶೀಘ್ರವಾಗಿ ಸಾಮಾನ್ಯ ಜೀವನಕ್ಕೆ ಮರಳುವಂತೆ ನಾವು ಪ್ರಯತ್ನ ಮಾಡುವಂಥದ್ದು. ಯಾವ ರೀತಿ ವಿಪತ್ತುಗಳಿಗೆ ಇದು ಅನ್ವಯಿಸುತ್ತೆ ಅಂತ ಹೇಳಿದರೆ, ನಾನು ಆವಾಗನೇ ಹೇಳಿದಾಗೆ ಪ್ರವಾಹ, ಭೂಕಂಪ, ಬರ ಮತ್ತು ಇಂಡಸ್ಟ್ರಿಯಲ್ ಆಕ್ಸಿಡೆಂಟ್, ದೊಡ್ಡ ಪ್ರಮಾಣದ ಅಗ್ನಿ ಅವಘಡ, ಈ ಥರ ದೊಡ್ಡ ಪ್ರಮಾಣದ ಮಾನವ ಸೃಷ್ಟಿತ ವಿಪತ್ತುಗಳು. ಫಾರ್ ಎಕ್ಸಾಂಪಲ್ ಇಲ್ಲಿ ಐ ಡೋಂಟ್ ನೋ, ಬಿಕಾಸ್ ನಾನು ಇವತ್ತಿಗೆ ಬಂದು 1 ತಿಂಗಳು 1 ದಿನ ಆಯಿತು. ಆ ಥರದ್ದೇನು ನನ್ನ ಗಮನಕ್ಕಂತೂ ಬಂದಿಲ್ಲ. ಬೇರೆ ವೆನ್ ಐ ವಾಸ್ ಇನ್ ವರ್ಕಿಂಗ್ ಇನ್ ಸಮ್ ಅದರ್ ಪ್ಲೇಸ್, ಆ ಒಂದು ಎಂಟೈರ್ ಜಮೀನಿಗೆ ಹೊಲ ಅಂತ ಹೇಳ್ತಿರಲ್ಲ, ಅಲ್ಲಿ 2-3 ಹೊಲ ಇದ್ದಿದ್ದು ಔಟ್ ಆಫ್ ಪ್ರೀವಿಯಸ್ ಎನಿಮಿಟಿ ಅಥವಾ ಪರ್ಸನಲ್ ಗ್ರಜ್ಜಿಂದಾಗಿ ಒಂದು ಅಜ್ಜ ಮತ್ತು ಅಜ್ಜಿ ಆ ಹೊಲದಲ್ಲಿ ಯಾವಾಗಲೂ ಮಲಗ್ತಾಯಿದ್ರು. ಪೇರೆಂಟ್ಸು ಅವ್ರ ಮಕ್ಕಳು ಪಕ್ಕದ ಹೊಲದಿಂದ ಹೊರಗೆ ಇರ್ತಾರೆ. ನಿಮಗೆಲ್ಲ ಗೊತ್ತಿರ್ತದೆ, ನಾರ್ತ್ ಕರ್ನಾಟಕದಲ್ಲಿ ಹೊಲದಲ್ಲೂ ಒಂದು ಮನೆ ಇರುತ್ತೆ, ಊರಲ್ಲೂ ಒಂದು ಮನೆ ಇರುತ್ತೆ. ಊರಲ್ಲಿ ಮಕ್ಕಳಿರ್ತಾರೆ, ಇಲ್ಲಿ ನೋಡಿದರೆ ಅಜ್ಜ ಅಜ್ಜಿ ಮಾತ್ರ ಇರ್ತಾರೆ. ಪಕ್ಕದವರು ಏನೋ ಯಾವುದೋ ಒಂದು ವೈಯಕ್ತಿಕ ದ್ವೇಷಕ್ಕಾಗಿ ಬೆಂಕಿ ಹಚ್ತಾರೆ, ಎಂಟೈರ್ ಅದು ಗುಡಿಸಲು ಸಮೇತ ಹೊಲ ಎಲ್ಲ ಸುಟ್ಟು ಹೋಗುತ್ತೆ. ಸೊ ಇದು ಮಾನವ ಸೃಷ್ಟಿತ ಅಪಘಾತ ಅಥವಾ ವಿಪತ್ತುಗಳು ಅಂತ. ಇಂಥ ಸಮಯದಲ್ಲೂ ಕೂಡ ಪರಿಹಾರ ಪಡೀಲಿಕ್ಕೆ ಅರ್ಹರಾಗಿರ್ತೀರಿ. ಜನಾಂಗೀಯ ಹಿಂಸಾಚಾರ, ನೀವು ಪರ್ಟಿಕ್ಯುಲರಾಗಿ ಒಂದು ಕಮ್ಯುನಿಟಿಗೆ ಇದ್ದೀರಿ ಅಥವಾ ಪರ್ಟಿಕ್ಯುಲರ್ ಕಾಸ್ಟಿಗಿದ್ದೀರಿ ಅಂತೇಳಿ ನಿಮ್ಮನ್ನು ನೀಚವಾಗಿ ನಡೆಸ್ಕೊಳ್ಳುವಂಥದ್ದು, ಅದರಿಂದಾಗಿ ನಿಮಗಾಗುವಂಥ ಅನ್ಯಾಯಗಳು ಮತ್ತು ಜಾತಿ ಆಧಾರಿತ ದೌರ್ಜನ್ಯ, ಸಾಮೂಹಿಕ ವಿಪತ್ತುಗಳು, ಈ ರೀತಿ ಎಲ್ಲ ಇರುತ್ತೆ. ಯಾರಿಗೆಲ್ಲ
ಈ ಸ್ಕೀಮಿನ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದರೆ, ಮನೆ ಕಳೆದುಕೊಂಡವರು, ಆಸ್ತಿಯನ್ನು ಕಳೆದುಕೊಂಡವರು, ಜೀವನೋಪಾಯ ಇದ್ದಿದ್ದೊಂದು ಮನೆಯನ್ನು ಸಹ ಕಳೆದುಕೊಂಡು ಜೀವನೋಪಾಯವನ್ನೇ, ಫಾರ್ ಎಕ್ಸಾಂಪಲ್ ಲೈವ್ಲಿಹುಡ್ಗೋಸ್ಕರ ಏನೋ ಒಂದು ಸಣ್ಣ ಅಂಗಡಿಯನ್ನು ಇಟ್ಕೊಂಡಿರ್ತಾರೆ, ಅದು ಕೂಡ ನಾಶವಾಗಿ ಹೋಗುತ್ತೆ ಆಗ. ಮತ್ತು ಕುಟುಂಬದ ಸದಸ್ಯರನ್ನು ಕಳೆದುಕೊಂಡವರು, ದಾಖಲೆಗಳನ್ನು ಕಳೆದುಕೊಂಡವರು, ಪರಿಹಾರ ಧನವನ್ನು ಪಡೆಯಲು ಸಾಧ್ಯವಾಗದೇ ಇರುವಂತಹವರು, ವಿಮೆ ಅಥವಾ ಇತರ ಕಾನೂನು ಹಕ್ಕುಗಳನ್ನು ಪಡೆಯಲು ತೊಂದರೆ ಅನುಭವಿಸುತ್ತಿರುವವರು, ಪುನರ್ವಸತಿ ಅವಶ್ಯಕತೆ ಇರುವವರು, ಮಹಿಳೆಯರು ಮತ್ತು ಮಕ್ಕಳು, ವೃದ್ಧರು. ಸೊ ಇಂಥವರೆಲ್ಲ ಕೂಡ ಈ ಸ್ಕೀಮ್ನಿಂದ ಪರಿಹಾರ ಪಡೆಯಲಿಕ್ಕೆ ಬೆನಿಫಿಟ್ ಆಗಿರ್ತಾರೆ. ಸೊ ಈ ಸ್ಕೀಮ್ನ ಸ್ಕೀಮ್ ನಡಿಯಲ್ಲಿ ಯಾವೆಲ್ಲ ಲೀಗಲ್ ಸರ್ವಿಸಸ್ ನಿಮಗೆ ಸಿಗುತ್ತೆ ಅಂತ ಹೇಳಿದರೆ, ಪರಿಹಾರ ಧನವನ್ನು ಹೇಗೆ ಪಡಿಬೇಕು ಅನ್ನೋದನ್ನು ನಾವು ಉಚಿತವಾಗಿ ನಿಮಗೆ ಲೀಗಲ್ ಅವೇರ್ನೆಸ್ ಮತ್ತು ಅಡ್ವೈಸನ್ನು ಕೊಡ್ತೇವೆ. ಕ್ಲೇಮ್ಗಳು ಹೇಗೆ ಮಾಡಬೇಕು, ನಿಮ್ಮ ಪ್ರೈವೇಟ್ ಆಗಿರ್ಬೋದು ಅಥವಾ ಸರ್ಕಾರಗಳಿಂದ ಪರಿಹಾರ ಧನವನ್ನು ಪಡೀಲಿಕ್ಕೆ ನೀವು ನಿಮ್ಮ ಹಕ್ಕುಗಳನ್ನ ಹೇಗೆ ಚಲಾವಣೆ ಮಾಡಬೇಕು ಅಂತೇಳಿ, ಕಳೆದು ಹೋದ ಜಮೀನು ದಾಖಲಾತಿಗಳನ್ನು ಮತ್ತು ಪುನರ್ನಿರ್ಮಾಣಕ್ಕೆ ಸರ್ಕಾರದ ನೆರವು ಹೇಗೆ ಪಡೆಯಬೇಕು, ಸಾಲದ ಸಮಸ್ಯೆಗಳನ್ನು ಹೇಗೆ ಬಗೆಹರಿಸ್ಕೊಳ್ಬೇಕು ಅಂತ ಹೇಳಿದರೆ, ಬಿಕಾಸ್ ನೀವು ಬೆಳೆ ಹಾಕಿರ್ತೀರಿ ಅಲ್ವಾ, ಜಮೀನಲ್ಲಿ ಬೆಳೆ ಹಾಕಿರ್ತೀರಿ, ಅತಿಯಾದ ಮಳೆಯಿಂದ ಬಂದು ನಿಮ್ಮ ಬೆಳೆ ಎಲ್ಲ ನಾಶ ಆಗೋಗುತ್ತೆ. ಆ ಬೆಳೆ ಹಾಕೋದಂತ ಹೇಳಿದರೆ ನೀವು ಬ್ಯಾಂಕ್ ಅಥವಾ ಇತರ ಸರ್ಕಾರಿ ಸಂಸ್ಥೆಗಳಿಂದ ಸಾಲವನ್ನು ಪಡೆದಿರ್ತೀರಿ ಅಲ್ವಾ. ಆ ಸಂದರ್ಭದಲ್ಲಿ ಮಳೆಯಿಂದಾಗಿ ನಿಮಗೆ ನಷ್ಟ ಆದಾಗ ಆ ಸಾಲವನ್ನು ಹೇಗೆ ಮರುಪಾವತಿ ಮಾಡಬೇಕು, ಅಥವಾ ಬೇರೆ ಸರ್ಕಾರದಿಂದ ಬರುವಂಥ ಏನು ಬೆನಿಫಿಟನ್ನು ನೀವು ತಗೊಳ್ಬೋದು ಅಂತ ಹೇಳಿ, ನ್ಯಾಯಾಲಯದಲ್ಲಿ ಉಚಿತ ವಕೀಲರ ನೆರವು ನಮ್ಮ ಸಮಿತಿಯಲ್ಲಿ ಅರೌಂಡ್ ಒಂದು 10 ಜನ ಪ್ಯಾರಾಲೀಗಲ್ ವಾಲಂಟಿಯರ್ ಇರ್ತಾರೆ. ಇವರು ಮಹಿಳೆಯರಿಗೆ, ಮಕ್ಕಳಿಗೆ ಮತ್ತು ಸೀನಿಯರ್ ಸಿಟಿಸನ್ಸ್ ಆ್ಯಂಡ್ ಸ್ಪೆಷಲಿ ಡಿಸೇಬಲ್ಡ್, ಪೀಪಲ್ ಬಿಲಾಂಗಿಂಗ್ಸ್ ಟು ದಿ SC ST ಶೆಡ್ಯೂಲ್ ಕಾಸ್ಟ್ ಆ್ಯಂಡ್ ಶೆಡ್ಯೂಲ್ ಟ್ರೈಬ್ಸ್ ಆ್ಯಂಡ್ ಮೋರ್ ದೆನ್ ಇನ್ಕಮ್ ಕಡಿಮೆ ಇರುವಂಥದ್ದು BPL ಕಾರ್ಡಲ್ಲಿ ಯಾರಿರ್ತದೋ ಅವರಿಗೆ ಉಚಿತವಾಗಿ ಕಾನೂನು ನೆರವನ್ನು ಮತ್ತು ಅರಿವನ್ನು ಕೊಡ್ತಾರೆ. ಅದ್ರ ಜೊತೆಗೆ ನೀವು ಈ ಒಂದು ಸ್ಕೀಮ್ ಅಡಿಯಲ್ಲಿ ಕೂಡ ಪಡ್ಕೊಳ್ಬೋದು. ದಾಖಲೆಗಳ ಮರುಪಾವತಿ ಅಂದರೆ ಮರುಪಡೆಯುವಿಕೆ ಅಂತ ಹೇಳಿದರೆ, ಆಧಾರ್ ಕಾರ್ಡ್ ಆಗಿರ್ಬೋದು, ರೇಷನ್ ಕಾರ್ಡು, RTC ಎಕ್ಸ್ಟ್ರಾಕ್ಟ್ಸು, ನಿಮ್ಮ ಪ್ರಾಪರ್ಟಿ ಡಾಕ್ಯುಮೆಂಟ್ಸು, ಮಕ್ಕಳಿದ್ರೆ ಸ್ಕೂಲ್ ಡಾಕ್ಯುಮೆಂಟ್ಸು, ಅದನ್ನೆಲ್ಲ ನೀವು ಪಡ್ಕೊಳ್ಬೋದು ಈ ಸ್ಕೀಮ್ನ ಅಡಿಯಲ್ಲಿ. ದೆನ್ ಪರಿಹಾರ ಸಾಮಗ್ರಿಗಳನ್ನು ಕೊಡುವಾಗ ನಮಗೆ ಸೂಪರ್ವಿಷನ್ ಪವರ್ ಇರುತ್ತೆ. ಯಾರಿಗೆಲ್ಲ ಕೊಡ್ತಾ ಇದ್ದಾರೆ, ಸರಿಯಾಗಿ ಕೊಡ್ತಾ ಇದ್ದಾರೋ ಇಲ್ವೋ ಅಂತೇಳಿ, ಅದರಲ್ಲಿ ಯಾವುದೂ ಕೂಡ ಅವ್ಯವಹಾರ ನಡೆಯದಾಗೆ. ಮಹಿಳೆಯರು ಮತ್ತು ಮಕ್ಕಳ ದುರ್ಬಲ ವರ್ಗಗಳ ರಕ್ಷಣೆ, ಪುನರ್ವಸತಿ, ರಿಹ್ಯಾಬಿಲಿಟೇಷನ್ ಆ್ಯಂಡ್ ರೀಕನ್ಸ್ಟ್ರಕ್ಷನ್ ಸ್ಕೀಮ್ ಕೂಡ ಇರುತ್ತೆ ಇದರಲ್ಲಿ, ಮನೆಯೆಲ್ಲ ಕಳ್ಕೊಂಡಿದ್ದವರಿಗೆ. ಈ ರೀತಿ 10 ಹಲವು ಯೋಜನೆಗಳು ಕೂಡ ಇದೆ. ನಮ್ಮ ಪಾತ್ರ ಏನಂತೇಳಿದರೆ, ಸ್ಥಳೀಯ ಆಡಳಿತ ಅಂತೇಳಿದರೆ ನಮಗೆಲ್ಲ ಗೊತ್ತಿರೋ ಹಾಗೆ ತಹಶೀಲ್ದಾರ್ ಅವರನ್ನು ಅಥವಾ ಸಂಬಂಧಪಟ್ಟ ಇಲಾಖೆಗಳ ಜೊತೆ ಕೋಆರ್ಡಿನೇಷನ್ ಮಾಡಿ ಇಮಿಡಿಯೇಟಾಗಿ ಏನು ರಿಲೀಫ್ ಬೇಕು ಅದನ್ನು ಪಡ್ಕೊಳ್ಬೋದು. ಯಾವ ರೀತಿ ಪಡ್ಕೊಳ್ಬೋದು ಅಂತೇಳಿ ನಾನು ಆವಾಗ ಹೇಳಿದಾಗೆ, ಸಂತ್ರಸ್ತರು ಕಾನೂನು ನೆರವನ್ನು ಹತ್ತಿರದ ಕಾನೂನು ಸೇವಾ ಸಮಿತಿಗೆ ಅಥವಾ ಯಾವುದು ನಿಮ್ಮ ಪ್ರಾಧಿಕಾರಕ್ಕೆ ಹತ್ತಿರದ ಎಲ್ಲಿರ್ತೀರೋ ಅಲ್ಲಿ ಅಪ್ರೋಚ್ ಆಗಿ ಪಡ್ಕೊಳ್ಬೋದು. ಸೊ ಇನ್ ಟೋಟಲ್ ಈ ಒಂದು ಸ್ಕೀಮು ಏನಂತ ಹೇಳಿದರೆ, ಬಡ ಜನರಿಗೆ, ದುರ್ಬಲ ವರ್ಗದವರಿಗೆ ಈ ಒಂದು ವಿಪತ್ತಿನಿಂದ ಯಾರು ಹಾನಿಗೊಳಗಾಗ್ತಾರೆ, ತೊಂದರೆಗೊಳಗಾಗ್ತಾರೆ ಅಂಥವರ ರಕ್ಷಣೆಗೋಸ್ಕರ ಇರುವಂತಹ ಈ ಒಂದು ಸ್ಕೀಮು. ಇಲ್ಲಿ ನನಗೆ ಗೊತ್ತಿದ್ದಂಗೆ ಯಾವುದೂ ಆ ಥರದ್ದು ಡಿಸಾಸ್ಟರ್ಸ್ ಬಂದಿಲ್ಲ, ಬರೋದು ಸಹ ಬೇಡ. ಇಫ್ ದಿ ಪೀಪಲ್ ಎಫೆಕ್ಟೆಡ್ ಬೈ ದೀಸ್ ಕೈಂಡ್ಸ್ ಆಫ್ ನ್ಯಾಚುರಲ್ ಡಿಸಾಸ್ಟರ್, ಡೆಫಿನೆಟ್ಲಿ ದೇ ಆರ್ ಎಂಟೈಟಲ್ಡ್ ಟು ಗೆಟ್ ಬೆನಿಫಿಟ್ ಅಂಡರ್ ದಿಸ್ ಸ್ಕೀಮ್. ಈ ಒಂದು ಸ್ಕೀಮನ್ನು ಮತ್ತು ಈ ಒಂದು ಕಾರ್ಯಕ್ರಮವನ್ನು ನಮಗೆ ಇಲ್ಲಿ ಆಯೋಜನೆ ಮಾಡಿಕೊಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಆ್ಯಂಡ್ ದೋ ದಿ ಕಮ್ಯುನಿಟಿ ಈಸ್ ಮೈನರ್, ಯುವರ್ ಸರ್ವಿಸ್ ಈಸ್ ಮೇಜರ್ ಟು ದಿ ಸೊಸೈಟಿ ಆ್ಯಂಡ್ ಯು ಆರ್ ಡೂಯಿಂಗ್ ವೆಲ್. ಕೀಪ್ ಡೂಯಿಂಗ್. ಆ್ಯಂಡ್ ಇದೇ ರೀತಿ ಒಳ್ಳೆಯ ಕಾರ್ಯಕ್ರಮಗಳನ್ನ ಮಾಡಿ ನಿಮ್ಮ ಸಂಸ್ಥೆಯಿಂದ, ಶಾಲಾ ಕಾಲೇಜುಗಳಾಗಿರ್ಬೋದು. ಈಗ ನಾನು ಆಗಲೇ ನಿಮ್ಮ ಪ್ರಾಸ್ತಾವಿಕ ನುಡಿಯಲ್ಲಿ ನೋಡುವಾಗೆ ಓದುವಾಗ ಸಹ ನಾನು ಕೇಳ್ತಾ ಇದ್ದೆ, ಹಲವಾರು ಸಂಘ ಸಂಸ್ಥೆಗಳನ್ನ ಮಹಿಳೆಯರಾಗಿರ್ಬೋದು, ಪುರುಷರಾಗಿರ್ಬೋದು ಕಟ್ಟಿದ್ದೀರಾ. ಆ್ಯಂಡ್ ಯು ಹ್ಯಾವ್ ಅಟೆಂಡೆಡ್ ದಿ ಮೇಜರ್ ಪೋರ್ಷನ್ ಆಫ್ ಪ್ರಾಬ್ಲಮ್ಸ್ ಆ್ಯಂಡ್ ಆಲ್ಸೋ ಅಟೆಂಡಿಂಗ್ ದಿ ಸೇಮ್. ಇದು ಹೀಗೇ ಮುಂದುವರಿಲಿ. ಒನ್ಸ್ ಅಗೇನ್ ನಾನು ಆಗನೇ ಹೇಳಿದಾಗೆ, ಒಂದು ಮೈನರ್ ಕಮ್ಯುನಿಟಿ ಇದ್ರೂ ಕೂಡ ನಿಮ್ಮ ಸರ್ವಿಸು ಸೊಸೈಟಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ತಾಯಿದೆ. ಇದೇ ರೀತಿ ಮುಂದುವರಿಲಿ ಅಂತ ಆಶಿಸ್ತಾ
ಇಷ್ಟು ಹೊತ್ತು ತಾವೆಲ್ಲ ಬಂದಿದ್ದಕ್ಕೆ ಧನ್ಯವಾದಗಳು. ಆ್ಯಂಡ್ ಆಲ್ಸೋ ಎಲ್ಲ ಅಧಿಕಾರಿಗಳು ಇಲ್ಲಿ ಹಾಜರಿದ್ದೀರಿ, ಅವರಿಗೆ ಸಹ ಧನ್ಯವಾದಗಳು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.